ನಿವಾಸಿಗಳು ಬಹಳ ದೊಡ್ಡ ಕುಟುಂಬ, ಬಹಳ ಒಳ್ಳೆಯ ವ್ಯಕ್ತಿ. ಅವರ ತಂದೆಯವರು ಒಂದು IAS ಆಫೀಸರ್ ಆಗಿದ್ದಂಥವರು. ಯಾರೂ ಸಹ ಅವ್ರ ಬಗ್ಗೆ ಒಂದು ದಿನಾನೂ ಸಹ ಮಾತನಾಡೋಂಥದಕ್ಕೆ ಇರಲಿಲ್ಲ. ಅಪ್ಪ ಒಂದು 3.5 ವರ್ಷದ ಮಗು, ಆ ಮಗುನ ಅವರ ಕೈಯಲ್ಲಿ ಎತ್ಕೊಂಡಿದ್ರೆ ಆ ಮಗುನ ಕೆಳಗಡೆ ಇಳಿಸಿ ಹೆಂಡತಿನ ಪಕ್ಕದಲ್ಲಿ ನಿಲ್ಲಿಸಿ ಬಹಳ ಭಯಂಕರವಾಗಿ ತಲೆಗೆ ಹೊಡೆದಿದ್ರು. ಎಂಥವ್ರಿಗೂ ಸಹ ಅದು ನೋಡೋದಕ್ಕಾಗದೇ ಇರೋವಂಥದ್ದು. ಇವತ್ತು ಆ ಕುಟುಂಬ ಅವ್ರನ್ನ ಭೇಟಿ ಮಾಡ್ಕೊಂಬಂದೆ. ತುಂಬ ಬೇಜಾರಾಗುತ್ತೆ. ಯಾಕಂದರೆ ನಾನು ಇಲ್ಲಿ ಬಂದಾಗೆಲ್ಲ ನನ್ನ ಜೊತೆಯಲ್ಲಿ ಬರೋದು, ನನ್ನ ಜೊತೆ ಮಾತನಾಡೋದು, ಯಾವಾಗ ಬಂದರೂ ಸಹ ಇಲ್ಲಿ ಒಂದು ಅಸೋಸಿಯೇಷನ್ ಇದೆ. ಆ ಅಸೋಸಿಯೇಷನಲ್ಲಿ ಆ ಮೀಟಿಂಗ್ ಕರೆದಾಗ ಪ್ರತಿಯೊಂದರಲ್ಲೂ ಭಾಗವಹಿಸ್ತಾ ಇದ್ದೆ. ಇವತ್ತು ಅವರು ಕಳ್ಕೊಂಡಿರೋದು ಭಾಳ ದುಃಖ ಇದೆ. ಹಿಂಗಾಗಬಾರ್ದು. ಅವರು ಒಬ್ಬೊಬ್ಬರನ್ನು ಗುಂಡಾರಿಸೋಂಥ ಸಮಯದಲ್ಲಿ ಅವರ ಕುಟುಂಬಸ್ಥರಿಗೆ ಮೋದಿಗೆ ಹೋಗಿ ಹೇಳಿ, ಮೋದಿಗೆ ಹೇಳಬೇಕು ಅಂತ ಹೇಳ್ತಾರೆ. ಇವತ್ತು ಅದನ್ನ ನೋಡ್ತಾ ಇದ್ರೆ ಬಹುಶಃ ಮೋದಿ ಅನ್ನೋ ಒಂದು ವ್ಯಕ್ತಿನೇ ಇಲ್ಲದೆ ಇದ್ದಿದ್ರೆ ನಮ್ಮ ದೇಶ ಏನಾಗ್ಬೋದಾಗಿತ್ತು ಅನ್ನೋದು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಎಷ್ಟು ದ್ವೇಷ ಇದೆ ಮೋದಿ ಮೇಲೆ ಕಾಣ್ತಾ ಇದೆ. ಈ ದೇಶದೊಬ್ಬ ಪ್ರಧಾನಿಗೆ ಒಂದು ಟೆರರಿಸ್ಟ್ಗಳು ಹಿಂದೂಗಳನ್ನ ಸಾಯಿಸಿ, ಹಿಂದೂಗಳ ನರಮೇಲೆ ಹತ್ಯೆ ಮಾಡಿ ಈ ದೇಶದ ಪ್ರಧಾನಿಗೆ ಒಂದು ಸಂದೇಶ ಕಳಿಸುವಂತ ಮಟ್ಟಕ್ಕೆ ಬೆಳೀತಾರೆ. ಬಹುಶಃ ಇದಕ್ಕಿಂತ ದೊಡ್ಡ ದುರಂತ ಇನ್ನೊಂದಿಲ್ಲ. ಹಿಂದೂಗಳನ್ನ ಕೊಂದಷ್ಟು ಮಾತ್ರಕ್ಕೆ ಈ ದೇಶನ ಹಾಳು ಮಾಡೋಕ್ಕಾಗತ್ತ? ಎಲ್ಲ ಒಟ್ಟಾಗಿ ಬಾಳ್ತಾ ಇರೋಂಥ ದೇಶ ಇದು. ಇವತ್ತು 31 ಕುಟುಂಬ ಇವತ್ತು ಎಷ್ಟು ನೋವು ಅನುಭವಿಸುತ್ತೆ. ಮೋದಿ ಏನ್ ತಪ್ಪು ಮಾಡ್ತಾ ಇದ್ದಾರೆ? ದೇಶದ ರಕ್ಷಣೆಗೋಸ್ಕರ ಹಗಲು ರಾತ್ರಿ ಶ್ರಮಿಸೋ ಅಂತ ಒಂದು ಪ್ರಧಾನಮಂತ್ರಿಗೆ ಸಂದೇಶ ಕೊಟ್ಟಾರಲ್ಲ, ಎಷ್ಟು ಸರಿ ಇದು? ಇದೆಲ್ಲಿಗೋಗಿ ನಿಲ್ಲತ್ತೋ ಗೊತ್ತಿಲ್ಲ. ಒಂದಂತೂ ಖಂಡಿತ, ಇದು ಹಿಂಗೆ ಮುಂದುವರೆದ್ರೆ ಹಿಂದೂ ಧರ್ಮ, ಹಿಂದುತ್ವ, ಹಿಂದೂಗಳು ಕೆಲವು ದಿನಗಳಲ್ಲೇ ಕಣ್ಮರೆ ಆದ್ರೂ ಆಶ್ಚರ್ಯ ಪಡಂಗಿಲ್ಲ. ಯಾಕಂದ್ರೆ ಅವ್ರು ಕೊಡ್ತಾ ಇರೋ ಸಂದೇಶ ಮೋದಿಗೆ, ಹಿಂದೂಗಳಿಗೆ. ಅದರಲ್ಲಿ ಕೆಲವು ಮಾಹಿತಿ, ನೀವು ಯಾರು, ನಿಮ್ಮ ಹೆಸರೇನು, ಹಿಂದೂ, ಪ್ಯಾಂಟ್ ಬಿಚ್ಚಿ ನೋಡಿ ಗುಂಡಾರಿಸಿದ್ದಾರೆ, ಕನ್ಫರ್ಮ್ ಮಾಡ್ಕೊಂಡು ಹೊಡೆಸಾಯಿಸಿದ್ದಾರೆ. ಎಂಥ ದುರಂತ ಇದೆ. ನಮ್ಮ ದೇಶದಲ್ಲಿ ಹಿಂದೂಗಳು ಅಂತ ಕೇಳಿ ಸಾಯಿಸ್ತಾ ಇದ್ದಾರಲ್ಲ, ಒಳ್ಳೇದಂತೂ ಅಲ್ಲ. ನೋಡೋಣ ಈ ದೇಶ ಎಲ್ಲಿಗೋಗಿ ನಿಲ್ಲತ್ತೋ ಗೊತ್ತಿಲ್ಲ. ಆ ಕುಟುಂಬಕ್ಕೆ ಆ ಭಗವಂತ ಒಳ್ಳೇದು ಮಾಡಲಿ. ಅವರ ಶ್ರೀಮತಿ ಇವತ್ತೇನು ನಮ್ಮನ್ನು ಅಗಲಿದ್ದಾರೆ, ಭರತ್ ಭೂಷಣ್, ಅವರ ಮನೆಯವರೊಬ್ಬರು ಡಾಕ್ಟರ್. ಬಹುಶಃ ಒಂದು ಡಾಕ್ಟರ್ ವೃತ್ತಿ ಮಾಡಿ ಒಂದು ಗಂಡನ ಶವ ಪಕ್ಕದಲ್ಲಿತ್ತು, ಆ ಅಮ್ಮನೇ ಜೀವಂತವಾಗಿದ್ದಾರಾ ಇಲ್ಲವಾ ಅಂತ ಪರೀಕ್ಷೆ ಮಾಡೋಂಥ ಸ್ಥಿತಿ ಯಾವ ಹೆಣ್ಣಿಗೂ ಬರಬಾರ್ದು. ಗಂಡ ಅಲ್ಲಿ ಬಿದ್ದಿದ್ರು, 3.5 ವರ್ಷದ ಮಗು ಕೈಯಲ್ಲಿದೆ. ಬಹಳ ನೋವು. ಆ ಭಗವಂತ ಅವ್ರ ಕುಟುಂಬಕ್ಕೆ ಈ ನೋವನ್ನ ತಡೆಯುವಂತ ಶಕ್ತಿ. ಈಗ 10:15 ಏರ್ಪೋರ್ಟ್ಗೆ
ಬಾಡಿ ಬರುತ್ತೆ. ಅಲ್ಲಿಂದ ಒಂದು 10:30 11 ಗಂಟೆ ಒಳಗೆ ಮನೆ ಹತ್ರ ಬರುತ್ತೆ. ನಾಳೆ ಮಧ್ಯಾಹ್ನ 1 ಗಂಟೆಗೆ ಹೆಬ್ಬಾಳ ನಮ್ಮ ಸ್ಮಶಾನ ಏನಿದೆ ಅಲ್ಲಿ ಬರ್ನಿಂಗ್ ತಗೊಂಡೋಗ್ತಾಳೆ. ಸಂಪೂರ್ಣವಾಗಿ ಒಕ್ಕಲಿಗ ಸಮಾಜದ ಶಾಸ್ತ್ರದಲ್ಲಿ ಆ ರೀತಿ ಮಾಡ್ತಾ ಇದ್ದಾರೆ. ಬಹಳ ನೋವು, ಬಹಳ ಒಳ್ಳೆ ವ್ಯಕ್ತಿ, ಹಗಲು ರಾತ್ರಿ ನನ್ನ ಜೊತೆ ನಿಲ್ತಾ ಇದ್ದಂಥ ವ್ಯಕ್ತಿ. ತುಂಬ ನೋವಾಗ್ತಾ ಇದೆ. ನಾಳೆ 1 ಗಂಟೆ. ಓಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.